ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ, ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ತುಂಬಾ ಜನ ತುಂಬಾ ಕ್ವಶನ್ಸ್ ಕೇಳಿರೋಂಥ ವಿಡಿಯೋ. ತುಂಬಾ ಜನ ಕಮೆಂಟ್ಸ್ ಮಾಡಿದ್ರಿ. ಯಾವ ವಿಷಯದ ಬಗ್ಗೆಪ್ಪ ಅಂತಂದ್ರೆ, ನಾನು ಹಿಂದಿನ ಹಾಲೆ 2 ವರ್ಷ ಆಗ್ತಾ ಬಂತು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಾಕಿದ್ದೆ. ಅದು ಈಗ್ಲೂ ಕಮೆಂಟ್ಸ್ ಬರ್ತಾನೆ ಇದೆ ಆ ವಿಡಿಯೋಗೆ. ಹಾಗಾಗಿ ನೀವು ಕೇಳಿರೋಂಥ ಕೆಲವೊಂದು ಕ್ವಶನ್ಸ್ಗಳಿಗೆ ನಾನು ಬರ್ಕೊಂಡು ಆಲ್ಮೋಸ್ಟ್ ಎಲ್ರಿಗೂ ನೀವು ಕೇಳಿರೋಂಥ ಕಮೆಂಟ್ಸ್ಗೆ ಆಗ್ಲೇ ರಿಪ್ಲೈ ಕೊಟ್ಟಿದ್ದೀನಿ. ಸ್ವಲ್ಪ ಜನಕ್ಕೆ ಮಾತ್ರ ಕೊಟ್ಟಿಲ್ಲ, ಕೆಲವೊಂದು ಕಮೆಂಟ್ಸಿಗೆ ಮಾತ್ರ ಕೊಟ್ಟಿಲ್ಲ ಅನ್ಸುತ್ತೆ ಅಷ್ಟೇ. ಆಲ್ಮೋಸ್ಟ್ ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ. ಆದ್ರೂ ಸುಮಾರು ಕ್ವಶನ್ಸ್ ಬರ್ತಾನೆ ಇದೆ ಅದು. ಹಾಗಾಗಿ ಡೈರೆಕ್ಟ್ ಆಗೇನೆ ಒಂದು ವಿಡಿಯೋ ಮಾಡಿ ಹೇಳೋಣ ಅಂತೇಳಿ ತುಂಬಾ ದಿನದಿಂದ ಅನ್ಕೊಳ್ತಿದ್ದೆ. ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗಿರೋಂಥ ಒಂದಷ್ಟು ಗೊಂದಲಗಳ ಸರಿ ಮಾಡೋಣ ಅಂತೇಳಿ. ಅಂದ್ರೆ ತುಂಬಾ ಜನಕ್ಕೆ ತುಂಬಾ ಇದಿದೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಬಗ್ಗೆ. ಹಾಗಾಗಿ ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ನಿಮ್ ಕೇಳಿರೋಂಥ ಕೆಲವೊಂದು ಕ್ವಶನ್ಸ್ಗಳಿಗೆ ಬೇರೆಯವ್ರಿಗೆ ಎಲ್ರಿಗೂ ಯೂಸ್ ಆಗುತ್ತೆ ಅಂತೇಳಿ ಆನ್ಸರ್ ಮಾಡೋಣ ಅಂತೇಳಿ. ನಾನು ಮುಂಚೆನೆ ಹೇಳಿರೋ ತರ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಬಗ್ಗೆ ಹಿಂದಿನ ವಿಡಿಯೋದಲ್ಲೇನೆ ಸುಮಾರು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ ಆಪರೇಷನ್ ಯಾವಾಗ ಮಾಡಬೇಕು, ಯಾವಾಗ ಮಾಡಿಸ್ಕೋಬೇಕು, ಡಾಕ್ಟರ್ ಯಾವಾಗ ಮಾಡಿಸೋದಕ್ಕೆ ಕೇಳ್ತಾರೆ, ಯಾವಾಗ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತೇಳಿ. ಯಾರಿಗಾದ್ರೂ ಇನ್ನ ವಿಡಿಯೋ ನೋಡಿಲ್ಲ ಅನ್ನೋದಾದ್ರೆ ಆ ವಿಡಿಯೋನ ನೀವು ಹೋಗಿ ಚೆಕ್ ಮಾಡ್ಬೋದು, ನನ್ನ ಚಾನಲಲ್ಲಿದೆ. ಲಾಸ್ಟಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಆ ವಿಡಿಯೋನ ಸರ್ಚ್ ಮಾಡ್ಕೊಳ್ಳಿ. ಫಸ್ಟು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸೋದಕ್ಕೆ ಎಷ್ಟು ದಿನ ಆಗಿರಬೇಕು ಅಂತಂದ್ರೆ, ಅಂದ್ರೆ ಮಾಮೂಲಿಯಾಗಿ ಸಿಸೇರಿಯನ್ ಮಾಡಿದವ್ರಿಗಾದ್ರೆ ಅವಾಗ್ಲೇನೆ ಮಾಡ್ಬಿಡ್ತಾರೆ. ಅಂದ್ರೆ ಇದರಲ್ಲಿ ಒಂದು ಕರೆಂಟ್ ಆಪರೇಷನ್, ಇನ್ನೊಂದು ಕೈ ಆಪರೇಷನ್ ಇದೆ ಅಲ್ವಾ. ಅದರಲ್ಲಿ ಕರೆಂಟ್ ಆಪರೇಷನ್ ಮಾಡಿಸ್ಕೋಬೇಕಾ, ಕೈ ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋದು ನಿಮ್ಮ ಚಾಯ್ಸ್. ಅದು ನಿಮ್ಗೆ ಯಾವ್ದು ಇಷ್ಟನೋ ಅದು ಮಾಡಿಸ್ಕೋಬಹುದು. ಬಟ್ ನನ್ನ ಪ್ರಕಾರ ಅಂದ್ರೆ ಕರೆಂಟ್ ಆಪರೇಷನ್ ಬೆಸ್ಟ್ ಅಂತ ಹೇಳ್ತೀನಿ. ಕೈ ಆಪರೇಷನ್ ಯಾವಾಗ ಬೆಸ್ಟ್ ಅಂದ್ರೆ ಸಿಸೇರಿಯನ್ ಮಾಡಿಸ್ಕೊಂಡಿರ್ತಾರಲ್ವಾ, ಅವ್ರು ಸಿಸೇರಿಯನ್ ಮಾಡಿಸ್ಕೊಂಡಿರೋರ್ಗೆ ಆಲ್ಮೋಸ್ಟ್ ಅವಾಗ್ಲೇನೆ ಮಾಡ್ಬಿಡ್ತಾರೆ. ಅಂದ್ರೆ ಪಾಪು ಬೆಳವಣಿಗೆ ಎಲ್ಲ ಚೆನ್ನಾಗಿದೆ, ತಾಯಿ ಆರೋಗ್ಯ ಚೆನ್ನಾಗಿದೆ ಅನ್ನೋದಾದ್ರೆ ಅವಾಗ್ಲೇನೆ ಮಾಡ್ಬಿಡ್ತಾರೆ. ಸಿಸೇರಿಯನ್ ಮಾಡ್ಬೇಕಾದ್ರೇನೆ ಇದನ್ನು ಅಷ್ಟೇ, ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಅವಾಗ್ಲೇನೆ ಮಾಡ್ತಾರೆ. ಬಟ್ ನಾರ್ಮಲ್ ಡೆಲಿವರಿ ಆದವ್ರಿಗೆ ಅವಾಗ್ಲೇ ತಕ್ಷಣಕ್ಕೆ ಮಾಡಲ್ಲ. ಅವ್ರಿಗೆ ಒಂದು 3 days ಆದ್ಮೇಲೆ ಮಾಡ್ತಾರೆ, ಅಥವಾ ಒಂದು 3 weeks ಇಲ್ಲಾಂದ್ರೆ 6 weeks, 1.5 month ಬೇಕೇ ಬೇಕು. ಅವಾಗ ಮಾಡೋದಕ್ಕೆ ಕೇಳ್ತಾರೆ, ಮಾಡಿಸ್ಕೊಳ್ಳೋದಕ್ಕೆ ಕೇಳ್ತಾರೆ. ಇನ್ನು ಆರೋಗ್ಯ ಸಮಸ್ಯೆ ಏನಾದರೂ ಇತ್ತು ಅಂದ್ರೆ ಸಿಸೇರಿಯನ್ ಮಾಡಿದವ್ರಿಗೆ ಡಾಕ್ಟ್ರು ಅವರು ಸಜೆಷನ್ ಕೊಡ್ತಾರಲ್ವಾ, ಮಿನಿಮಮ್ ಅಂದ್ರೂ 1.5 ತಿಂಗಳು ಬೇಕೇ ಬೇಕು ಮಾಡಿಸ್ಬೇಕು ಅಂದ್ರೆ. ಆದಷ್ಟು 3 months ಒಳಗಡೆ ಮಾಡಿಸ್ಕೊಂಡ್ರೆ ಬೆಟರ್ ಅಂತಾನೆ ಹೇಳ್ಬೋದು. ಇನ್ನ ಈ ಆಪರೇಷನ್ ಬಗ್ಗೆ ಸುಮಾರು ಕ್ವಶನ್ಸ್ ಕೇಳಿದ್ದೀರಾ. ನಾನು ಹೇಳ್ದಂಗೆ ಕಮೆಂಟ್ಸ್ ಅಲ್ಲೇನೆ ರಿಪ್ಲೈ ಮಾಡಿದ್ದೀನಿ. ನೀವೇ ಕಮೆಂಟ್ಸ್ ಅಲ್ಲೂ ಸಾಕಷ್ಟು ಜನ ಮಾತಾಡಿದ್ದೀರಾ, ನಿಮ್ಮ ಅಭಿಪ್ರಾಯಗಳ ಅನಿಸಿಕೆಗಳನ್ನ ನೀವು ಹಂಚ್ಕೊಂಡಿದ್ದೀರಾ. ಇದು ಇನ್ನ ಕರೆಂಟ್ ಆಪರೇಷನ್ ರಿಕವರಿ ಆಗೋದಕ್ಕೆ ತುಂಬಾನೇ ಬೇಗ ರಿಕವರಿ ಆಗುತ್ತೆ ಕರೆಂಟ್ ಆಪರೇಷನ್ ಅಲ್ಲಿ. ಕೈ ಆಪರೇಷನ್ ಆದ್ರೆ ಸ್ವಲ್ಪ ಡಿಲೇ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಅದು ಒಳಗಡೆ ಡಾಕ್ಟ್ರು ಮಾಡೋ ಅಂಥದ್ದಲ್ವಾ, ಹಾಗಾಗಿ ಅವರು ಸ್ಟಿಚ್ ಎಲ್ಲ ಹಾಕಿರ್ತಾರೆ, ಅದು ಒಳಗಡೆಯಿಂದ ಗಾಯ ಮಾಯ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಅಂದ್ರೆ ಕೈ ಆಪರೇಷನ್ ಮಾಡಿಸ್ಕೊಂಡ್ರೆ ಸ್ವಲ್ಪ ರಿಕವರಿ ಆಗೋದು ಸ್ವಲ್ಪ ಲೇಟ್ ಬೇಕು ಅಂತ ಹೇಳಿದ್ನಲ್ವಾ. ಅಂದ್ರೆ ಒಬ್ಬೊಬ್ರು ಹೆಲ್ತ್ ಹೇಗಿರುತ್ತೋ ಹಾಗೆ. ಅಮ್ಮಮ್ಮ ಅಂದ್ರೆ ಒಂದು 15 days ಅಂತೂ ಬೇಕು ಮಿನಿಮಮ್ ಅಂದ್ರೂ. ಅಂದ್ರೆ ಅದು ನೀಟಾಗಿ ರಿಕವರಿ ಆಗ್ಬೇಕು, ಯಾವುದೇ ತೊಂದರೆ ಇಲ್ಲದೆ ನೀಟಾಗಿ ಆಗ್ಬೇಕು ಅಂದ್ರೆ ಒಂದು 3 months ಬೇಕು. ಅಂದ್ರೆ ಸ್ವಲ್ಪ ಭಾರ ಎಲ್ಲ ಎತ್ತಕ್ ಹೋಗ್ಬಾರ್ದು. ಅಂದ್ರೆ ಕೆಲಸ ಎಲ್ಲ ಮಾಮೂಲಿ ಕೆಲಸಗಳನ್ನೆಲ್ಲ ಮಾಡ್ಕೋಬಹುದು ಆಲ್ಮೋಸ್ಟ್, ಅದನ್ನು ಕೈ ಆಪರೇಷನ್ ಅಲ್ಲೂ. ಕರೆಂಟ್ ಆಪರೇಷನ್ ಅಂದ್ರೆ ನಾನು ಹೇಳ್ದಂಗೆ ನಾನು 1 week ಅಷ್ಟೇ ರೆಸ್ಟ್ ಮಾಡಿದ್ದು. ಆರಾಮ್ಸೆ ನೆಕ್ಸ್ಟ್ ಡೇ ಇದ್ದಾನೆ ಕೆಲಸ ಮಾಡ್ಕೋಬಹುದು. ಸಣ್ಣ ಪುಟ್ಟದ ಕೆಲಸ ಎಲ್ಲ ಒಂದು 2 days 3 days ಅಷ್ಟೇ, ಸ್ವಲ್ಪ ಲೈಟಾಗಿ ಪೇನ್ ಇರುತ್ತೆ, ಜಾಸ್ತಿ ಇರಲ್ಲ ಕರೆಂಟ್ ಆಪರೇಷನ್ ಆದ್ರೆ. ಅವಾಗ್ಲೇನೆ ಮಾಡ್ಕೋಬಹುದು. ಹಾಗಾಗಿ ಕರೆಂಟ್ ಆಪರೇಷನ್ ಬೇಗನೆ ಗುಣ ಆಗುತ್ತೆ ಅಂತಾನೆ ಹೇಳ್ಬೋದು, ಅದೇ ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಕೈ ಆಪರೇಷನ್ ಮಾಡಿಸ್ಕೊಳ್ಳೋರು ಅಷ್ಟೇ, ಅದನ್ನು ಅಷ್ಟೇ ಸ್ವಲ್ಪ ಲೇಟ್ ಆಗುತ್ತೆ ರಿಕವರಿ ಆಗೋದು ಅಷ್ಟೇನೆ. ಅದು ಸಿಸೇರಿಯನ್ ಮಾಡಿಸ್ಕೊಂಡಾಗಾದ್ರೆ ಪಾಪುಗೆ ಹೇಗೂ ರೆಸ್ಟ್ ಮಾಡೇ ಮಾಡ್ತೀವಲ್ವಾ, ಪಾಪು ಚಿಕ್ಕವರೋದ್ರಿಂದ ಅವಾಗ ಬಾಣಂತನ ಮಾಡಿಸ್ಕೊಳ್ಳೋ ಟೈಮಲ್ಲಿ ಮಾಡಿಸ್ಕೊಂಡ್ರೆ ಬಾಣಂತನ ಮುಗಿಯೋಷ್ಟರಲ್ಲಿ ಇದನ್ನು ಪೇನು ಇದಾಗಿರುತ್ತಲ್ವಾ, ಹಂಗಾಗಿ ಎರಡೂ ಬೇಗನೆ ಕ್ಲಿಯರ್, ಅದು ಮತ್ತೆ ಇದು ಎರಡೂ ಒಂದೇ ಸರಿ ನೀವು ಮಾಡ್ಕೋಬಹುದು, ಏನು ಆರೋಗ್ಯ ಸಮಸ್ಯೆ ಇಲ್ಲ ಅನ್ನೋದಾದ್ರೆ. ಮಗುಗಾಯ್ತು ನಿಮ್ಗಾಯ್ತು ಯಾವುದೇ ತೊಂದರೆ ಇಲ್ಲ ಅಂದ್ರೆ ಸಿಸೇರಿಯನ್ ಮಾಡ್ಬೇಕಾದ್ರೆ ಮಾಡ್ತಾರಲ್ವ, ಹಾಗಾಗಿ ಅವಾಗ್ಲೇನೆ ಮಾಡಿಸ್ಕೋಬಹುದು.
ಈಗ ಒಬ್ರು ಕೇಳಿದ್ರಿ ತುಂಬಾ ನೀವ್ ಹೇಳೋದ್ ನೋಡಿದ್ರೆ ತುಂಬಾ ಭಯ ಆಗ್ತಿದೆ ಮ್ಯಾಮ್ ಹಂಗೆ ಹಿಂಗೆ ಅಂತೇಳಿ. ಭಯ ಏನಕ್ಕೆ ಅಂದ್ರೆ ಸಿಸೇರಿಯನ್ ಇನ್ನ ಮಾಮೂಲಿ ಡೆಲಿವರಿ ಆಗೋ ಟೈಮಲ್ಲಿ ಪೇನ್ ಆಗುತ್ತಲ್ಲ ಆ ಪೇನ್ ಅಂತೂ ಖಂಡಿತವಾಗ್ಲೂ ಆಗಲ್ಲ. ಸ್ವಲ್ಪ ಅಂದ್ರೆ ಹೇಳಿದ್ನಲ್ವಾ ಈಗ ಒಬ್ರಿಗೆ ಕೇಳಿದ್ರಿ ಥೈರಾಯ್ಡ್ ಇದೆ 3 ಟೈಮ್ಸ್ ಹೋಗಿ ವಾಪಸ್ ಬಂದೆ ಅಂತ. ಈ ರೀತಿ ಥೈರಾಯ್ಡು, ಬಿಪಿ, ಶುಗರು ಅಥವಾ ಹಿಮೋಗ್ಲೋಬಿನ್ ಏನಾದ್ರು ಕಮ್ಮಿ ಇದ್ರೆ ಈ ತರ ಏನಾದ್ರು ಇದ್ರೆ ಅಷ್ಟೇ ಸಮಸ್ಯೆ ಆಗುತ್ತೆ. ಆರೋಗ್ಯ ಎಲ್ಲ ಕರೆಕ್ಟ್ ಆಗಿದ್ರೆ ಬೇರೆ ಏನು ಸಮಸ್ಯೆ ಆಗಲ್ಲ. ಈ ತರ ಸಮಸ್ಯೆಗಳು ಇದ್ರೂನು ಟ್ರೀಟ್ಮೆಂಟ್ ಮಾಡಿ ಮಾಡ್ತಾರೆ ಆಯ್ತಾ. ಅದಕ್ಕೇನು ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನಂತಂದ್ರೆ ಈಗ ಕ್ಯಾಂಪ್ ಇರುತ್ತಲ್ಲ ಅವರು ಹೇಳಿರೋ ಟೈಮ್ಗೆ ಕ್ಯಾಂಪ್ಗೆ ಹೋಗ್ಬೇಕು. ಆ ಟೈಮಲ್ಲಿ ನಮ್ಮ ಆರೋಗ್ಯ ಅಷ್ಟು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬೋದು. ಈಗ ಸಡನ್ ಈ ತಿಂಗಳು ಕರೆದಿರ್ತಾರೆ ಅನ್ಕೊಳ್ಳಿ, ಅವಾಗ ಬಿ.ಪಿ ಜಾಸ್ತಿ ಆಗಿದ್ರೆ ಮತ್ತೆ ನೆಕ್ಸ್ಟ್ ಮಂತ್ ಬನ್ನಿ ಅಂತೇಳಿ ಬಿ.ಪಿ ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸ್ತಾರೆ. ಅಥವಾ ಈಗ ಥೈರಾಯ್ಡ್ ಇರ್ಬೋದು ಅಥವಾ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಅಂದ್ರೆ ಅದಕ್ಕೇನ್ ಟ್ರೀಟ್ಮೆಂಟ್ ಬೇಕೋ ಅದನ್ನ ಕೊಟ್ಟು ನೆಕ್ಸ್ಟ್ ಮಂತ್ ಬನ್ನಿ ಅಂತಾರೆ. ಅವಾಗ್ಲೂ ಕಡಿಮೆ ಆಗಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಮಂತ್ ಬನ್ನಿ, ಹಿಂಗೆ ಮುಂದಕ್ಕೆ ಆಗ್ತಾ ಹೋಗ್ತಾರೆ. ಬಟ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಕೊಂಡು ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಟ್ಟು ಬೇಕೋ ಅದನ್ನ ಕೊಟ್ಬಿಟ್ಟು ಆಮೇಲೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಿಸ್ಕೊಳಕ್ ಆಗ್ಲಿಲ್ಲ. ಯಾಕಂದ್ರೆ ಆ ಟೈಮ್ಗೆ ಪೀರಿಯಡ್ ಟೈಮುನು ಬರಲ್ಲ, ಕ್ಯಾಂಪ್ ಇರುತ್ತಲ್ಲ ಆ ಟೈಮಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ. ಹಾಗಾಗಿ ನಾನು ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ಮಾಡಿಸ್ಕೊಂಡೆ. ಅವರು ಬಿ.ಪಿ ಕಂಟ್ರೋಲಿಗೆ ತಂದು ಆಮೇಲೆ ಮಾಡಿದ್ರು. ಇನ್ನ ಒಬ್ರು ಕೇಳಿದ್ರಿ ಯೂರಿನ್ ಮಾಡೋ ಟೈಮಲ್ಲಿ ಉರಿ ಊತ ಆಗುತ್ತೆ ಮ್ಯಾಮ್ ಅಂತ ಮಾಡಿಸ್ಕೊ ಬಂದ್ಮೇಲೆ. ಅವಾಗ ಅದು ಆಲ್ಮೋಸ್ಟ್ ನೀರಿನ ಅಂಶ ಕಮ್ಮಿ ಇದ್ರೂನು ಆ ಥರ ಆಗುತ್ತೆ. ಹಾಗಾಗಿ ಜಾಸ್ತಿ ನೀರು ಕುಡಿಬೇಕು ಆ ಟೈಮಲ್ಲಿ. ಇದು ನೀರಿನ ಅಂಶ ದೇಹದಲ್ಲಿ ಉಷ್ಣ ಜಾಸ್ತಿ ಆದ್ರೂನು ಆ ರೀತಿ ಆಗುತ್ತೆ. ಇನ್ನೂ ಆ ರೀತಿ ಏನಾದರೂ ಸಮಸ್ಯೆ ಜಾಸ್ತಿ ಆಯ್ತು 1 ವೀಕ್ ಮೇಲೆ ಅದೇ ರೀತಿ ಇದೆ ಅಂದ್ರೆ ನೀವು ಡಾಕ್ಟರ್ ಹತ್ರ ಒಂದ್ಸಲ ಚೆಕ್ ಮಾಡಿಸ್ಕೊ ಬರೋದು ಒಳ್ಳೇದು. ಇನ್ನೊಬ್ರು ಕೇಳಿದ್ರಿ ಅಂದ್ರೆ ಪೀರಿಯಡ್ಸ್ ಆದಾಗೆನ ಮಾಡೋದು ಬೇರೆ ಟೈಮಲ್ಲಿ ಮಾಡಲ್ವಾ ಮ್ಯಾಮ್ ಅಂತ. ಹೌದು, ಪೀರಿಯಡ್ಸ್ ಆದ್ರೇನೆ ಮಾಡೋದು. ಅವ್ರು ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡು ಇವ್ರು ಪೀರಿಯಡ್ಸ್ ಆಗಿದೆಯಾ ಇಲ್ವಾ ಇವ್ರಿಗೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡೇನೆ ಮಾಡೋಂಥದ್ದು. ಆಮೇಲೆ ಮತ್ತೆ ಇನ್ನೊಬ್ರು ಕೇಳಿದ್ದೀರಾ ಸಿಸೇರಿಯನ್ ಆದವರು ಕರೆಂಟ್ ಆಪರೇಷನ್ ಮಾಡಿಸ್ಕೋಬೋದಾ ಮ್ಯಾಮ್ ಅಂತ. ಖಂಡಿತವಾಗ್ಲೂ ಮಾಡಿಸ್ಕೋಬಹುದು. ಅಂದ್ರೆ ಗ್ಯಾಪ್ ಇತ್ತು ಅಂದ್ರೆ ಸಿಸೇರಿಯನ್ ಆ ಟೈಮಲ್ಲಿ ಆರೋಗ್ಯ ಸಮಸ್ಯೆ ಏನಾದ್ರು ಇದ್ದು ಮಾಡಿಸಿಲ್ಲ ಅನ್ನೋದಾದ್ರೆ ಮಾಡಿಸ್ಕೋಬಹುದು. ಅಂದ್ರೆ ನನಗೂ 2 ಸಿಸೇರಿಯನ್ನೇ ಆಗಿರೋದು. ನಾನು ಸಹ ಕರೆಂಟ್ ಆಪರೇಷನ್ ಮಾಡಿಸ್ಕೊಂಡಿರೋದು. ನೀವೊಂದ್ಸಲ ಅದ್ರ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡಿ ಮಾಡಿಸ್ಕೋಬಹುದು. ಇನ್ನು ಸ್ವಲ್ಪ ಜನ ಕೇಳಿದ್ರಿ ಅಂದ್ರೆ ದಾಂಪತ್ಯ ಜೀವನ ಹೇಗಿರ್ಬೇಕು ಗಂಡ ಹೆಂಡತಿ ಮಧ್ಯ ಅಂತೇಳಿ. ಅಂದ್ರೆ ಆಪರೇಷನ್ ಆಗಿ ಎಷ್ಟು ದಿನಕ್ಕೆ ಸೇರ್ಬೋದು ಅಂತ. ಇದನ್ನ ನೀವು ಆಪರೇಷನ್ಗೆ ಹೋಗ್ಬೇಕಾದ್ರೆ ಫಾರಂ ಫಿಲ್ಅಪ್ ಮಾಡ್ಕೊಳ್ತೀರಾ ಗೊತ್ತಾ. ಫಾರಂ ಫಿಲ್ಅಪ್ ಮಾಡಕ್ ಕೊಟ್ಟಿರ್ತಾರಲ್ಲ ಅದ್ರ ಹಿಂದೆನೆ ಕೊಟ್ಟಿರ್ತಾರೆ ಅದ್ರದ್ದು ಡೀಟೇಲ್ಸ್ ಎಲ್ಲ ಪೂರ್ತಿಯಾಗಿ ಏನು ಅಂತ. ಅದನ್ನ ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬಹುದು. ನಂಗೆ ಕೊಟ್ಟಿದ್ರಲ್ಲಿ 1 ವೀಕಿಗೆನೆ ಇದ್ ಮಾಡ್ಬೋದು ಅಂತ ಹೇಳಿದ್ರು, ಸೇರ್ಬೋದು ಅಂತ. ಬಟ್ ದೊಡ್ಡವ್ರು ಹೇಳೋದು 1 3 ಮಂತ್ಸ್ 1 2.5 ಮಂತ್ ಗ್ಯಾಪ್ ಇದ್ರೆ ಒಳ್ಳೇದು, ನೀಟಾಗಿ ವಾಸಿ ಆಗುತ್ತೆ ಗಾಯ ಎಲ್ಲ ಅಂತ. ಯಾವುದೇ ಪ್ರೆಷರ್ ಇಲ್ಲದೆ ನೀಟಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಲ್ಮೋಸ್ಟ್ ದೊಡ್ಡವ್ರು ಹೇಳೋದನ್ನೇ ಫಾಲೋ ಮಾಡಿದ್ರೆ ಒಳ್ಳೇದು. ಅಂದ್ರೆ 1 2.5 ಮಂತ್ಸ್ 3 ಮಂತ್ಸ್ ಗ್ಯಾಪ್ ಇದ್ರೆ ಒಳ್ಳೇದು. ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಭಯ ಬೇಡ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ. ಎಂತೆಂಥೋ ಕಷ್ಟನೇ ಜಯಿಸ್ತೀವಂತೆ ಹೆಣ್ಮಕ್ಳು, ಇದು ಏನು ಅಷ್ಟು ದೊಡ್ಡದಲ್ಲ. ತುಂಬಾ ಚಿಕ್ಕ ಆಪರೇಷನ್. ಈ ರೀತಿ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಮಾತ್ರ ಸಮಸ್ಯೆ ಆಗುತ್ತೆ. ಈಗ 5 ಬೆರಳಿದೆ ಕೈಯಲ್ಲಿ ಅಂದ್ರೆ 5 ಬೆರಳುನು ಒಂದೇ ಸಮ ಇರಲ್ಲಲ್ವಾ. ಹಾಗಾಗಿ ಒಬ್ಬೊಬ್ರದ್ದು ಆರೋಗ್ಯ ಒಂದೊಂದ್ ತರ ಇರುತ್ತೆ. ಎಲ್ರದ್ದು ಸೇಮ್ ಇರ್ಬೇಕು ಅಂತ ಏನಿಲ್ಲ, ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತಲ್ವಾ. ಹಾಗಾಗಿ ಅವರವರ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಹೆಲ್ತ್ ಮೇಲೆ. ಹಾಗಾಗಿ ಮಾಡಿಸ್ಕೋಬಹುದು. ಎಲ್ಲದಕ್ಕೂ ಮೆಡಿಸಿನ್ ಇದೆ. ಆ ಟ್ರೀಟ್ಮೆಂಟ್ ತಗೊಂಡು ನೀವು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸ್ಕೋಬಹುದು. ನನಗಾಗಿತ್ತು ಅಂದ ತಕ್ಷಣ ಎಲ್ರಿಗೂ ಅದೇ ತರ ಆಗುತ್ತೆ ಅಂತಲ್ಲ. ನನಗೆ ಸ್ವಲ್ಪ ಬಿ.ಪಿ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ನಲ್ವಾ, ಹಂಗಾಗಿ ತುಂಬಾ ಜನ ಇದ್ದಾರೆ. ನಾನು ಒಬ್ಳನ್ನೇ ನೋಡೋದಂತಲ್ಲ, ಈಸಿಯಾಗಿ ಮಾಡಿಸ್ಕೊಂಡಿರೋ ತುಂಬಾ ಜನ ಇದ್ದಾರಲ್ವಾ. ಏನು ಪೇನ್ ಇಲ್ಲ ಅಂತ ಯಾರನ್ನಾದ್ರೂ ಕೇಳಿ, ಅದೇನು ದೊಡ್ಡ ಆಪರೇಷನ್ ಅಲ್ಲ, ಚಿಕ್ಕದು, ತುಂಬಾ ಸುಲಭ, ಅದೇನು ಅಷ್ಟು ನೋವಾಗಲ್ಲ ಅಂತಾನೆ ಹೇಳ್ತಾರೆ. ಹಾಗಾಗಿ ಏನು ಭಯ ಬೇಡ, ಆರಾಮ್ಸೆ ಮಾಡಿಸ್ಕೊಳ್ಳಿ. ಅಂದ್ರೆ ಮಾಡಿಸ್ಕೊಂಡ್ಮೇಲೆ ತುಂಬಾ ಅಂದ್ರೆ ನಾನು ಮಾಡಿಸ್ಕೊಂಡ್ಮೇಲೆ ಮತ್ತೆ ಯಾವ ಸರಿನೂ ಹಾಸ್ಪಿಟ್ಲಿಗೆ ಹೋಗಿಲ್ಲ ನಾನು. ಮಾಡಿಸ್ಕೊ ಬಂದಿದ್ಮೇಲೆ ಮತ್ತೆ ಹೋಗಿ 2 ಸ್ಟಿಚ್ ಹಾಕಿದ್ರು ಅಷ್ಟೇ, ಲೈಟ್ ಆಗಿ ಹೋಗಿ ಸ್ಟಿಚ್ ಬಿಚ್ಚಿಸ್ಕೊ ಬಂದೆ. ಮತ್ತೆ ನಾನು ಆಪರೇಷನ್ಗೆ ಆದ್ಮೇಲೆ 1 ದಿನಕ್ಕೂ ಹಾಸ್ಪಿಟಲ್ಗೆ ಹೊಟ್ಟೆ ನೋವಾಯ್ತು, ಅದು ಇದು ಜ್ವರ ಬಂತು, ಕೈಕಾಲು ನೋವಾಯ್ತು, ಸೊಂಟ ನೋವು ಬಂತು ಅಂತೇಳಿ ಮತ್ತೆ ಯಾವುದೇ ಕಾರಣಕ್ಕೂ ನಾನು ಹಾಸ್ಪಿಟಲ್ಗೆ ಹೋಗಿಲ್ಲ. ಆರೋಗ್ಯ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ಅಷ್ಟೇ, ಮಾಡ್ಬೇಕಾದ್ರೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಷ್ಟು ಬಿಟ್ರೆ
ಬೇರೆ ಟೈಮಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಹಾಗಾಗಿ ಯಾವುದೇ ಗೊಂದಲ ಬೇಡ, ಆರಾಮ್ಸೆ ನೀವು ಆಪ್ರೇಷನ್ನ ಮಾಡಿಸ್ಕೋಬೋದು. ಇನ್ನು ಇದಾಗಿತ್ತು. ಇದರಲ್ಲಿ ನಿಮ್ಗೆ ಏನಾದರೂ ಇನ್ನು ನಾನ್ ವೆಜ್ ತಿನ್ಬೋದಾ ಅಂತ ಒಬ್ರು ಕೇಳಿದ್ರಿ. ತಿನ್ಬೋದು, ಅಂದರೆ ಒಂದು ಸ್ವಲ್ಪ ಫಿಶ್ ಎಲ್ಲ ಬೇಡ ಅಂತ ಹೇಳ್ತಾರೆ ಅಷ್ಟೇನೆ. ಅಂದರೆ ಡಾಕ್ಟರ್ಸ್ ಎಲ್ಲಾನು ತಿನ್ಬೋದು ಅಂತಾರೆ, ಹಿರಿಯರನ್ನು ಕೇಳಿದ್ರೆ ಫಿಶ್ ತಿನ್ನಬಾರ್ದು ಅಂತಾರೆ. ಹಾಗಾಗಿ ಸ್ವಲ್ಪ ದಿನ ಫಿಶ್ ಅಂದ್ಬಿಟ್ಟು ಚಿಕನ್ ಎಲ್ಲ ನಾನ್ ವೆಜ್ ತಿನ್ಬೋದು, ಏನೂ ಆಗಲ್ಲ. ಇನ್ನು ಏನಾದರೂ ಸಮಸ್ಯೆಗಳಿತ್ತು ಅಂದರೆ ಕೇಳ್ಬೋದು. ನಾನು ಕೆಲವೊಂದು ಬರ್ಕೊಂಡಿರೋ ಅಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.